ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ಇವತ್ತಿನ ನನ್ನ ಲಾಗ್ನ ನಾನು ಚಾಮುಂಡಿ ಬೆಟ್ಟದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಾಮುಂಡಿ ಪಾದದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಾವಿವತ್ತು ಮಾರ್ನಿಂಗ್ ಬೇಗ ಎದ್ದು ಚಾಮುಂಡಿ ಬೆಟ್ಟನ ಹತ್ತಬೇಕು ಸ್ಟೆಪ್ಸ್ಗಳನ್ನ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಅಕ್ಕನ ಮಗಳು ಹಾಗೆ ನನ್ನ ಮಗಳು 4 ಜನನೂ ಹೊರಟ್ವಿ. ಬಟ್ ನಾನಂತೂ ಆಗೋದೇ ಇಲ್ಲ, ನಾನು ಬರೋದೇ ಇಲ್ಲ, ನಾನು ಗಾಡಿಲೇ ಬರ್ತೀನಿ ಮೇಲ್ಗಡೆ, ನೀವು ಸ್ಟೆಪ್ಸ್ ಎತ್ಕೊಂಡು ಬನ್ನಿ ಅಂತೆಲ್ಲ ಹೇಳಿದೆ. ಬಟ್ ಅವ್ರು ಕೇಳಲಿಲ್ಲ. ನಾನು ನಿನಗೇ ಹರಕೆ ಕಟ್ಕೊಂಡಿದ್ದೀನಿ, ನೀನು ಬರಲೇಬೇಕು ಅಂತ ಹೇಳಿ ನಮ್ಮ ಅಕ್ಕ ಹಠ ಮಾಡಿ ನೋಡ್ತಿದ್ದೀರಲ್ವ, ನನ್ನ ಮಗಳು ಕೂಡ ಪಾಪ ಕುಂಕುಮ ಹಚ್ಕೊಂಡು ಸ್ಟೆಪ್ಸ್ಗಳಿಗೆಲ್ಲ ಕುಂಕುಮ ಹಚ್ಕೊಂಡು ಹೋಗ್ತಿದ್ದಾಳೆ. ಬಟ್ ನನ್ನ ಮಗಳಿಗೆ ಸ್ಟೆಪ್ಸ್ ಹತ್ತಿ ಎಕ್ಸ್ಪೀರಿಯೆನ್ಸ್ ಇದೆ, ಆಲ್ರೆಡಿ ಬಂದು ಅವಳು ಚಾಮುಂಡಿ ಬೆಟ್ಟ ಹತ್ತಿದ್ದಾಳೆ ಸ್ಟೆಪ್ಸು. ಅದಲ್ಲದೆ ಅವಳು ಚಾಮುಂಡಮ್ಮನ ಪರಮ ಭಕ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಳಿಗೆ ಚಾಮುಂಡಮ್ಮ ಅಂದರೆ ತುಂಬ ಇಷ್ಟ. ಅವಳು ಯಾವಾಗ್ಲೂ ಅಷ್ಟೇ, ಏನೇ ಬಂದ್ರೂ ಅವಳಿಗೆ ಸಮಸ್ಯೆಗಳೇ ಆಗಲಿ ಏನೇ ಇದ್ದರೂ ಚಾಮುಂಡಮ್ಮನ ಫಸ್ಟ್ ನೆನೀತಾಳೆ ಅಂತಲೇ ಹೇಳ್ಬೋದು. ನನಗೆ ಸೀರಿಯಸ್ಲಿ ಮೆಟ್ಲತ್ತದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಸುಸ್ತಾಗ್ತಿತ್ತು, ನನಗೆ ಭಯನೇ ಆಗಿಬಿಟ್ಟಿತ್ತು. ನಾನು ಎಲ್ಲೇ ಅರ್ಧಕ್ಕೆ ಹೋಗ್ಬಿಟ್ಟು ಹಂಗೂ ಅವ್ರ ಹತ್ರ ಹೇಳಿದೆ, ನಾನು ನೀನು ಕುಂಕುಮ ಎಲ್ಲ ಹಚ್ಕೊಂಡು ಹೋಗ್ತಿದ್ಯಾ, ನಂಗೆ ಮೆಟ್ಲು ಕೂಡ ಹತ್ತಕ್ಕಾಗ್ತಿಲ್ಲ, ನಂಗೆ ಭಯ ಆಗ್ತಿದೆ, ಎಲ್ಲಿ ಮಧ್ಯೆ ಹೋಗ್ಬಿಟ್ಟು ಆ ಕಡೆಗೂ ಹೋಗೋಕ್ಕಾಗದೆ ಈ ಕಡೆಗೂ ಬರೋಕ್ಕಾಗದೆ ಎಲ್ಲಿ ಕಷ್ಟಪಡ್ತೀನೋ ಏನಾಗುತ್ತೋ ನಂಗೆ ಗೊತ್ತಿಲ್ಲ, ನಂಗೆ ಭಯ ಆಗ್ತಿದೆ ಅಂತೆಲ್ಲ ಹೇಳಿದೆ. ಇಲ್ಲ ಅಂಬೋ ಆ ಥರ ಏನೂ ಆಗಲ್ಲ, ನೀನು ಧೈರ್ಯ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು. ಈ ಹುಡುಗಿ ಅಂತೂ ಮಂಡಿ ಕಾಲಲ್ಲಿ ನಡ್ಕೊಂಡು ಎಲ್ಲ ಸ್ಟೆಪ್ಸ್ಗೂ ಕುಂಕುಮ ಹಚ್ಕೊಂಡು ಹೋಗ್ತಾಯಿದ್ಲು. ನನಗಂತೂ ಅದನ್ನು ನೋಡಿ ತುಂಬ ಒಂಥರ ಖುಷಿಯಾಯಿತು. ಯಾಕೆಂದರೆ ಮಕ್ಕಳುಗಳು ಈಗಿನ ಕಾಲದಲ್ಲೂ ಈ ಥರ ಹೆಣ್ಮಕ್ಳುಗಳಿದಾರ ಅಂತ ಅನ್ನಿಸ್ಬಿಡ್ತು. ನಮ್ಮ ಅಕ್ಕನ ಮಗಳು ಅಷ್ಟೇ, ನನಗೆ ಅವಳು ನೋಡಿನೂ ತುಂಬ ಖುಷಿಯಾಯಿತು. ಯಾಕೆಂದರೆ ಅವರೆಲ್ಲ ಎಜುಕೇಟೆಡ್ಸು. ಇವತ್ತಿನ ಮಕ್ಳುಗಳು ಆ ಥರ ಎಲ್ಲ ಮಾಡೋದು ಪೂಜೆನ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಥರ ಹೆಣ್ಮಕ್ಳುಗಳು ಇದ್ದಾರೆ ಅಂತ ತುಂಬ ಹೆಣ್ಮಕ್ಳುಗಳು, ಎಕ್ಸ್ಪೆಷಲಿ ಅಲ್ಲಿ ತುಂಬ ಹೆಣ್ಮಕ್ಳುಗಳನ್ನ ನಾನು ನೋಡಿದೆ ಈ ಥರ ಹಚ್ಚೋದು. ಅದನ್ನೆಲ್ಲ ನೋಡಿ ಸಖತ್ ಖುಷಿಯಾಯಿತು. ಎಲ್ಲ ಕಾಲೇಜ್ ಗರ್ಲ್ಸ್ಗಳು ಈ ಥರ ಹುಡುಗಿರು ಹಚ್ಚುತ್ತಾಯಿದ್ರು. ನಾವು ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳು ಕೆಟ್ಟವರು ಅಂತ ತಿಳ್ಕೊಂಬಿಡ್ತೀವಿ. ಅದರಲ್ಲೂ ತುಂಬ ಒಳ್ಳೆ ಮಕ್ಳುಗಳೂ ಇದ್ದಾವೆ ಅಂತ ನಾವು ತಿಳ್ಕೊಬೇಕು. ಎಲ್ರೂ ಒಂದೇ ತಕ್ಕಡಿಲಾಗಿ ತೂಕಬಾರ್ದು. ನಾವಿವಾಗ ನಂದಿ ಬೆಟ್ಟ ರೀಚ್ ಆದ್ವಿ. ನನಗಂತೂ ಎಷ್ಟೋ ಅರ್ಧ ಬಂದ್ವಲ್ಲ ಅಂತ ಖುಷಿ ಆಗ್ಬಿಡ್ತು. ನಂದಿನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮಗಳು ಇಲ್ಲೂ ಕೂಡ ಕುಂಕುಮ ಹಚ್ಕೊಂಡು ಹೋದ್ಲು, ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಇಲ್ಲಿ ಆಂಜನೇಯ ಮತ್ತು ನಂದಿ, ಆನೆ ಈ ಥರದ್ದೆಲ್ಲನೂ ವಿಗ್ರಹಗಳನ್ನ ಮಾಡಿ ಇಟ್ಟಿದ್ದಾರೆ. ಪರ್ಚೇಸ್ ಮಾಡೋರು ಮಾಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆ ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಫುಲ್ಲು ಸುಸ್ತಾಗ್ತಿದೆ. ಆಲ್ರೆಡಿ ನಂದಿ ರೀಚ್ ಆಗಿದ್ದೀವಿ. ನಂದಿ ಬಿಟ್ಟು ಮುಂದೆ ಹೋಗ್ತಾಯಿದ್ದೀವಿ. ನನ್ನ ಮಗಳು ಪಾಪ ಕುಂಕುಮ ಹಚ್ಕೊಂಡು ಮೆಟ್ಲಿಗೂ ಹತ್ತುತ್ತಾ ಇದ್ದಾಳೆ. ಅವಳಿಗಂತೂ ಸಖತ್ ಸುಸ್ತಾಗಿರುತ್ತೆ. ಇಲ್ಲಿ ತುಂಬ ಜನ ಜಾಗಿಂಗ್ ಮಾಡೋರು ಕೂಡ ಬರ್ತಾರೆ. ಅಂದರೆ ಇಲ್ಲಿ ಹುಡುಗರಾಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು, ಜಾಗಿಂಗ್ ಮಾಡಲಿಕ್ಕೆ ಕೂಡ ಬರ್ತಾರೆ. ಇಲ್ಲಿ ಆಂಜನೇಯ ಟೆಂಪಲ್ ಇತ್ತು, ಇದಕ್ಕೂ ಹಿಂದೆ ಕಾಲಭೈರವೇಶ್ವರ ಟೆಂಪಲ್ ಇತ್ತು ಒಂದು ಚಿಕ್ಕದಾಗಿ. ಇವಾಗ ಆಂಜನೇಯ ಟೆಂಪಲ್ ಕೂಡ ಇದೆ. ಇಲ್ಲಿ ಎಲ್ಲರೂ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಹೋಗ್ತಾಯಿದ್ರು. ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ ಕ್ಯಾಪ್ಚರ್ ಮಾಡಿದ್ರೆ ಲಾಂಗ್ ಆಗಿಬಿಡುತ್ತೆ ಅಂತೇಳಿ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ವಿಡಿಯೋನ. ಗೈಸ್, ನಾನು ಕೂತ್ಕೊಂಡಿದ್ದೀನಿ, ಅವರೆಲ್ಲ ಹೋದರು. ನನಗಂತೂ ಫುಲ್ಲು ಸುಸ್ತಾಗ್ತಿದೆ. ಕೂತಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು, ಸಖತ್ ಖುಷಿ ಆಗ್ತಿದೆ ನನಗಂತೂ. ಅಮ್ಮನವ್ರನ್ನ ಸ್ಟೆಪ್ಸ್ ಹತ್ತಿ ನಾನು ಇಲ್ಲೇ ಇದ್ರೂ ಕೂಡ ಸ್ಟೆಪ್ಸ್ ಹತ್ತಿ ಹೋಗಿಲ್ಲ ಯಾವಾಗಲೂ. ಇವತ್ತು ಫುಲ್ ಹ್ಯಾಪಿ ಆಗ್ತಿದೆ. ಚಾಮುಂಡಮ್ಮನ ಬೆಟ್ಟದಲ್ಲಿ 1000 ಸ್ಟೆಪ್ಸ್ಗಳಿದೆ, 1000 ಸ್ಟೆಪ್ಸ್ಗಳಿದೆ. ಅಂದರೆ 500ಗೆ 800ಗೆ 600ಗೆ ಈ ಥರ ಎಲ್ಲ ಅಲ್ಲಿ ನಂಬರ್ಸ್ನ ಹಾಕಿದ್ದಾರೆ. ಇಷ್ಟು ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿತ್ತು. ಆದರೆ ಏನೇ ಆಗಲಿ ಸಖತ್ತು ಸುಸ್ತಾಗುತ್ತೆ ಅಂತಲೇ ಹೇಳ್ಬೋದು. ಈಗಿನ ಕಾಲದ ಫುಡ್ಡಲ್ಲಿ ಈ ಥರ ಎಲ್ಲ ಹತ್ತಬೇಕು ಅಂದರೆ ಫುಲ್ ಎನರ್ಜಿ ಬೇಕು, ತುಂಬ ಕಷ್ಟ ಆಗುತ್ತೆ. ಆದರೆ ನನಗಿಂತನೂ ಅಂದರೆ ಹೇಳಬೇಕು ಅಂದರೆ ನನಗಿಂತನೂ ಆಗೋದೇ ಇಲ್ಲ ಅನ್ನೋಂಥವ್ರು, ಫುಲ್ಲು ವಯಸ್ಸಾದವರು ಇವರೆಲ್ಲ ಹತ್ತುತ್ತಾ ಇದ್ದು ನೋಡಿ ನನಗೂ ಏನೂ ಅನ್ನಿಸ್ಲಿಲ್ಲ. ಹಾಗೆ ಹೋಗೇ ಬಿಡೋಣ, ಅವರೇ ಹೋಗ್ತಿದ್ದಾರೆ, ನನಗೇನು ಹೋಗ್ಬೋದು ಅಂತ ಹೇಳಿ ನಾನು ಧೈರ್ಯ ಮಾಡಿ ನಾನು ಕೂಡ ಹೋದೆ. ಬಟ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಮೇಲೆ ಹತ್ತತ್ರ ಬಂದಾಗಂತೂ ಏನೋ ಒಂಥರ ಆನಂದ ಆಗ್ಬಿಡ್ತು. ರೀಚ್ ಆಗಿಬಿಟ್ವಿ ಅಂತ ಫುಲ್ಲು ಖುಷಿ ಆಗ್ಬಿಡ್ತು. ಆದರೂ ಚಾಮುಂಡಮ್ಮ ಗ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಆಗೋದೇ ಇಲ್ಲ ಅನ್ನೋವಂಥವ್ರು ತಾಯಿ ಕರೆಸ್ಕೊತಾಳೆ, ಧೈರ್ಯ ಮಾಡಿ ಶಕ್ತಿ ಕೊಟ್ಟು ಕರೆಸ್ಕೊತಾಳೆ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಎಷ್ಟು ವಯಸ್ಸಾಗಿರೋರು ಹೋಗ್ತಿದ್ರು ಅಂದರೆ ಅದನ್ನೆಲ್ಲ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇವ್ರ ಕೆಲವೆಲ್ಲ ನಡೆಯೋಕ್ಕಾಗತ್ತಾ, ಅಷ್ಟು ದೂರ ರೀಚ್ ಆಗ್ತಾರಾ ಅಂತ ಅಂದ್ಕೊಂಡ್ರೆ ನಾವು ಹತ್ತಿ ಪೂಜೆ ಎಲ್ಲ ಮಾಡಿಸಿ ರಿಟರ್ನ್ ಆಗುವಾಗ ಆಲ್ರೆಡಿ ಅವರು ರೀಚ್ ಆಗ್ತಾಯಿದ್ರು. ನನಗಂತೂ ಫುಲ್ಲು ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಇವತ್ತು ಆ್ಯಕ್ಚುಲಿ ಅಮ್ಮನ ದೇವಸ್ಥಾನದಲ್ಲಿ ಫುಲ್ಲು ಕ್ರೌಡ್ ಇತ್ತು. ಅಂದರೆ ಯಾವಾಗಲೂ ಕ್ರೌಡ್ ಇರುತ್ತೆ
ಚಾಮುಂಡಮ್ಮ ಅಂದ್ರೇ ನಿಮ್ಗೆ ಗೊತ್ತು, ಎಲ್ಲಿಂದ ಎಲ್ಲಿ ತನಕನೂ ಚಾಮುಂಡಮ್ಮ ನೋಡಲಿಕ್ಕೆ ಹೊರ್ಗಡೆಯವರೆಲ್ಲ ಬರ್ತಾರೆ. ತುಂಬ ಖುಷಿಪಟ್ಟು ನೋಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಬಂದರೆ ಮೈಸೂರಿಗೆ. ಚಾಮುಂಡಮ್ಮ ನೋಡಬೇಕು ಅಂತಲೇ ಮೈಸೂರಿಗೆ ಬರೋರು ಎಷ್ಟೋ ಜನ ಇದ್ದಾರೆ. ಹಾಗೆ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡೆ. ಅದನ್ನು ತೊಗೊಂಡು ಮುಂದೆ ಹೋದರೆ ಫುಲ್ಲು ರಾಜಕೀಯದವರೆಲ್ಲ ಬಂದಿದ್ರು ಇವತ್ತು. ದೇವಸ್ಥಾನಕ್ಕೆ ಫುಲ್ ರಾಜಕೀಯದವರೇ ತುಂಬಿಟ್ಟಿದ್ರು. ಅಂದರೆ ಕುಮಾರಸ್ವಾಮಿ ಅವ್ರದ್ದು ಹಾಗೆ ಸಿದ್ದರಾಮಯ್ಯ ಅವ್ರದ್ದು ಫಂಕ್ಷನ್ ಏನೋ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೇ ಎಲ್ಲರೂ ಬಂದಿದ್ದರು ಅಂತ ಅಂದ್ಕೊತೀನಿ. ಎಲ್ಲರೂ ಬಂದಿದ್ದರು. ಅದಲ್ಲದೆ ಯಡಿಯೂರಪ್ಪ ಅವರು ನೀವು ನೋಡ್ತಿರ್ಬೋದು ಅಲ್ಲಿ ಹೋಗ್ತಿದ್ದಾರೆ. ಯಡಿಯೂರಪ್ಪ ಅವರು ಕೂಡ ಬಂದು ಅವರು ಪೂಜೆಗೆ ಹೋದರು. ಅಷ್ಟರಲ್ಲಿ ನಾವು ಪೂಜೆ ಎಲ್ಲ ಮುಗಿಸ್ಕೊ ಬಂದಿದ್ವಿ. ಒಳಗಡೆ ವೀಡಿಯೋ ಏನು ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಒಳಗಡೆ ಏನು ವೀಡಿಯೋ ಮಾಡಲಿಲ್ಲ. ಇವರು ಈ ಥರ ನಿಂತ್ಕೊಂಡಿದ್ದಾರಲ್ಲ, ಇವರು ಪೇಂಟಿಂಗ್ ಮಾಡಿಕೊಂಡು ನಿಂತ್ಕೊಂಡಿರೋದು. ನನಗಂತೂ ಇವ್ರು ನನ್ನ ನೋಡಿ ಸಖತ್ ಬೇಜಾರಾಯಿತು. ಊಟನ ಎಷ್ಟೊಂದು ವೇಸ್ಟ್ ಮಾಡ್ತಾರೆ ಇಂಥವ್ರು. ಒಂದೊತ್ತು ಊಟಕ್ಕೋಸ್ಕರ ಈ ಥರ ಎಲ್ಲ ಬೆಳಗಿಂದ ಸಂಜೆ ತನಕ ನಿಂತಿರ್ತಾರಲ್ಲ, ಅದು ನೋಡಿ ಸಖತ್ ಬೇಜಾರಾಯಿತು ಪಾಪ. ನಾನು ನನ್ನ ಕೈಲಾಗಿ ಸಹಾಯ ಮಾಡಿಬಿಟ್ಟು ಬಂದೆ. ಹಾಗೆ ನಮಗೂ ಪ್ರಸಾದ ಕೂಡ ಸಿಕ್ತು, ತೊಗೊಂಡು ನಾವು ತಿಂದು ಬಂದ್ವಿ. ಮತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು. ಅಮ್ಮನವ್ರ ದರ್ಶನವೂ ಕೂಡ ಚೆನ್ನಾಗಾಯಿತು. ನಾವು ಹೊರಟ್ವಿ. ಸ್ಟೆಪ್ಸ್ ಇಳಿಬೇಕು, ಮತ್ತು ಸ್ಟೆಪ್ಸ್ ನಾವು ಬೇರೆ ಕಡೆ ಹೋಗೋವಾಗಿಲ್ಲ, ಸ್ಟೆಪ್ಸೇ ಇಳಿಬೇಕು. ಇಲ್ಲಿ ವ್ಯೂ ಪಾಯಿಂಟಲ್ಲಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಗೈಸಿಗೆ ಮೆಟ್ಲು ಇಳಿದು ಬರ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ತುಂಬ ಖುಷಿಯಾಯಿತು. ಅಮ್ಮನಿಗೆ ಮೆಟ್ಲು ಹತ್ಕೊಂಡು ಹೋಗಿದ್ದು ದಿಸ್ ಇಸ್ ಫಸ್ಟ್ ಟೈಮ್. ಸಖತ್ ಖುಷಿಯಾಯಿತು, ಚೆನ್ನಾಗಿತ್ತು ಒಂಥರ. ಅಮ್ಮನ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಮೆಟ್ಲು ಇಳಿತಿರ್ಬೇಕಾದ್ರೂ ಅಷ್ಟೇ ತುಂಬ ಹೆಣ್ಮಕ್ಳುಗಳು ಕುಂಕುಮ ಹಚ್ಕೊಂಡು ಮೆಟ್ಲುಗಳಿಗೆ ಬರ್ತಾಯಿದ್ರು. ಹಾಗೆ ನನ್ನ ಮಗಳು ಓಡಿ ಇಳಿತಾ ಇದ್ಲು ಸ್ಟೆಪ್ಸು. ಏನಾಯಿತು ಅಂತ ಗೊತ್ತಿಲ್ಲ, ಮೆಟ್ಲೆಲ್ಲ ರೌಂಡ್ ಹೊಡ್ಕೊಂಡು ನೋಡ್ತಾಯಿದ್ಲು ಏನು ಅಂತ ಹೇಳಿ. ನಾನು ತುಂಬ ದೂರದಲ್ಲೇ ಇದ್ದೆ. ನನ್ನ ಅಕ್ಕನ ಮಗಳು ಎಲ್ಲ ಫಾಸ್ಟಾಗಿ ಇಳಿತಾಯಿದ್ರು. ಹಾಗೆ ನಮ್ಮ ಅಕ್ಕನ ಮಗಳು ನಾನು ವಿಡಿಯೋ ಕೂಡ ಮಾಡಿಕೊಂಡು ಇಳಿತಾ ಇರೋದು. ನನಗಂತೂ ಅಮ್ಮನೇ ಎನರ್ಜಿ ಕೊಟ್ಟರೋ ಏನೋ ಗೊತ್ತಿಲ್ಲ, ನನಗೆ ಹೇಗೆ ಹತ್ತಿದೆ ಹೇಗೆ ಇಳಿದೆ ಅಂತಲೇ ಗೊತ್ತಿಲ್ಲ. ಸಖತ್ತು ಸುಸ್ತಾಗ್ತಿತ್ತು ನನಗೆ. ನಾನು ಹತ್ತೋದೇ ಇಲ್ಲ, ಆಗೋದೇ ಇಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದೆ. ಮತ್ತು ನಂದು ಈ ಥರ ರೀಚ್ ಆದ್ವಿ. ಅಲ್ಲಿಂದ ಕೆಳಗಡೆ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನೀವು ನೋಡ್ಬೋದು, ಇಲ್ಲಿ ಒಬ್ಬರು ಹನುಮಂತ ಅದೇ ರೋಡಲ್ಲಿ ಕೂತ್ಕೊಂಡಿದ್ದಾರೆ. 500 ಮೆಟ್ಲು ರೀಚ್ ಆದ್ವಿ, ಇಳಿದ್ವಿ. ಇನ್ನು 500 ಇಳಿಬೇಕು. ಸುಸ್ತಾಗ್ತಿದೆ. ಎಲ್ಲರೂ ಮತ್ತೆ ಸ್ಟೆಪ್ಸ್ಗಳು ಹತ್ಕೊಂಡು ಬರ್ತಾಯಿದ್ರು. ಇಲ್ಲಿ ಒಂದು ಹುಡುಗ ಕುಂಕುಮ ಹಚ್ಕೊಂಡು ಬರ್ತಾಯಿದ್ದ ಮೆಟ್ಲಿಗೆ. ನಾನು ರೇಗಿಸ್ತಿ, ಏನಪ್ಪ ಹುಡುಗ ಪರವಾಗಿಲ್ಲ, ನೀನು ಹಚ್ಚುತ್ತಿದ್ದೀಯಾ ಅಂತ. ಅವನು ನಗಾಡ್ಕೊಂಡು ಹೌದು ಅಕ್ಕ ಅಂತ ಹೇಳಿ ಹೋದ. ಸ್ವಲ್ಪ ಹೊತ್ತು ಕೂತು ಅವರು ಹೊರಟರು. ಸುಸ್ತಾಗ್ಬಿಟ್ಟಿದೆ, ಕೂತ್ಕೊಂಡಿದ್ದೀವಿ. ತುಂಬ ಸುಸ್ತಾಗ್ತಿದೆ. ನನಗಂತೂ ಹೆಣ್ಮಕ್ಳನ್ನ ಇಲ್ಲಿ ನೋಡಿ ತುಂಬ ಆಶ್ಚರ್ಯ ಆಗ್ಬಿಡ್ತು. ಎಲ್ಲರೂ ಹಚ್ಕೊಂಡು ಕುಂಕುಮನ ಹೋಗ್ತಾಯಿದ್ರು. ನನಗಂತೂ ಈಗ ರೀಚ್ ಆದ್ವಿ, ಸಖತ್ ಖುಷಿ ಆಯಿತು. ಯಾಕೆಂದರೆ ಕೆಳಗಡೆ ಬಂದ್ವಲ್ಲ, ರೀಚ್ ಆದ್ವಲ್ಲ ಅಂತ ಖುಷಿ ಆಯಿತು. ಅದಲ್ಲದೆ ಅಮ್ಮನವ್ರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯ್ತಲ್ಲ, ಅದು ತುಂಬ ಖುಷಿ ಆಯಿತು. ಅಮ್ಮ ಎಂತ ಆಗಲ್ಲ, ನನಗೂ ಸ್ಟ್ರಾಂಗಾಗಿ ಶಕ್ತಿ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಬಂತು. ನನ್ನ ಇವತ್ತು ಚಾಮುಂಡಮ್ಮನ ಮೆಟ್ಲತ್ತೋ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.